ವೆಲ್ಕಮ್ ಟು ಅನದರ್ ವಿಡಿಯೋ ಗೈಸ್. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇವತ್ತು ನವಂಬರ್ 10th, ನನ್ನ ಬರ್ತ್ಡೇ ನೆಕ್ಸ್ಟ್ ದಿನ. ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವ್ಯೂ. ಆ್ಯಂಡ್ ಎರಡು ಕಡೆ ನಾವು ಜಿಂಕೆ ಮತ್ತು ನವಿಲನ್ನ ಹುಡುಕ್ತಿದ್ವಿ. ನಾವು ಇಲ್ಲದೆ ಇರುವಾಗ ಜಿಂಕೆ ಕಾಣಿಸ್ತಾ ಇದೆ ಆಚೆ, ನಾವು ಹುಡುಕ್ತಾ ಇದ್ದಾಗ ಕಾಣಿಸ್ತಿಲ್ಲ. ನಾವು ಆಚೆ ಒಂದು ರೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಚೆನ್ನಾಗಿರುತ್ತಂತೆ. ಮಸ್ಟ್ ರೈಡ್ ಅಂತ, ಮಸ್ಟ್ ಡ್ರೈವ್ ಅಂತೆ, ನಾಟ್ ಅ ರೈಡ್, ಮಸ್ಟ್ ಡ್ರೈವ್ ಕಾರಲ್ಲಿ. ನೋಡೋಣ, ಕಾಫಿ ಕುಟ್ಕೊಂಡು ಹೋಗ್ತೀವಿ. ಇನ್ನೂ ನನ್ನ ಕೋಲ್ಡು ಸರಿ ಹೋಗಿಲ್ಲ. ನನಗೆ ಮೂಗೆರಡೂ ವರ್ಕ್ ಆಗ್ತಾ ಇಲ್ಲ. ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ನಂಗೆ ಸರಿ ಹೋಗೋದು ಅನಿಸುತ್ತೆ, ಯಾಕಂದರೆ ಇಲ್ಲಿ ಫುಲ್ ಚಳಿ ಇದೆ. ನನಗೆ ನೆನ್ನೆಯಿಂದ ಮನಾಲಿ ಫೀಲ್ ಕೊಡ್ತಾಯಿದೆ. ಇಲ್ಲಿ ಫುಲ್ ಚಳಿ ಆಗ್ತಿದೆ ನನಗೆ. ಅಂದರೆ ವಿಂಟರ್ ಅಲ್ವಾ, ಆ್ಯಂಡ್ ಇಲ್ಲೆಲ್ಲ ಫುಲ್ಲು ಸುತ್ತ ಗ್ರೀನರಿನೇ ಇರೋದ್ರಿಂದ ಗಾಳಿ ಹೆವಿ ಬೀಸ್ತಾ ಇದೆ. ಅದು ಬೇರೆ ನಾನು ಇದು ಶಾರ್ಟ್ ಡ್ರೆಸ್ಸು ಗೊತ್ತಿಲ್ಲ ನನಗೆ ಯಾವ ಮಾರ್ಕೊಂಡು ತಂದ್ಬಿಟ್ಟೆ. ಫುಲ್ ಚಳಿ. ನಾನು ಜಾಕೆಟ್ ಕೂಡ ಡೆನಿಮ್ ತಂದಿದ್ದೀನಿ, ಫುಲ್ ಬೆಚ್ಚಗಿರೋ ತಂದಿಲ್ಲ. ಲೆಟ್ಸ್ ಗೋ ಬ್ಯಾಂಗ್ಳೂರು, ನಮ್ಮ ಬ್ಯಾಂಗ್ಳೂರು ಟುಡೇ ಆಫ್ಟರ್ ಅ ಮಿನಿ ಡ್ರೈವ್. ಐಲ್ ಅಪ್ಡೇಟ್ ಯು. ಸ್ಟೇ ಟ್ಯೂನ್. ಸೂರ್ಯ ಅನ್ನೋಕ್ಕೆ ನೋಡಿ ಗೈಸ್, ನಾವು ಹೇಳಿದ್ನಲ್ಲ ನಿನ್ನೆ ಎಲ್ಲ ರೂಮ್ಗೂ ಇಲ್ಲಿ ಒಂದೊಂದು ಪ್ರಾಣಿ ಹೆಸರು ಕೊಟ್ಟಿದ್ದಾರೆ ಅಂತ. ಇಲ್ಲಿ ನೋಡಿ, ಈ ರೂಮ್ಗೆ ಹಂದಿ ಅಂತ ಕೊಟ್ಟಿದ್ದಾರೆ. ನಾವಿದ್ದಿದ್ದ ರೂಮ್ಗೆ ಕಡಲೆಕಾಯಿ ಹೇಳು ತಗೋ. ಕರಡಿ 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 ಅದನ್ನು ಕಡಲೆಕಾಯಿ ಥರನೇ ಹೇಳ್ತಾನೆ ಯಾವನ್ ಗುರುಗಳು. ಆಮೇಲೆ ಅಲ್ಲಿ ನವಿಲ್ ಅನ್ಸುತ್ತಲ್ವ ಅದು, ಕೋಣ ಅಂತ. ಅದು ನಿನಗೆ ಕೊಡಬೇಕಿತ್ತಲ್ಲ ರೂಮ್ ಹಂಗಾರೆ. ಇದು ಕೋಣ, ಅಲ್ಲಿರೋದು ನವಿಲ್ ಅನಿಸುತ್ತೆ. ಆ್ಯಂಡ್ ಅದೇ ಥರ ಮುಂದೆ ಅಲ್ಲಿರೋ ಕಾಟೇಜಸ್ಗೆಲ್ಲರೂ ಬೇರೆ ಬೇರೆ ನೇಮ್ ಕೊಟ್ಟಿದ್ದಾರೆ. ಅಂದರೆ ನೇಮ್ ಅಂದರೆ ಪಿಕ್ಚರ್ ಹಾಕಿದ್ದಾರೆ ಅನಿಮಲ್ದು, ಸೊ ದಟ್ ನಾವು ಕನ್ಫ್ಯೂಸ್ ಆಗಬಾರ್ದು ಕತ್ಲೆ ಆದಾಗೆಲ್ಲ ಬಂದಾಗ ಅಂತ. ಎಲ್ಲ ಒಂದೇ ಥರ ಇದೆಯಲ್ಲ ಕಾಟೇಜ್. ನೋಡಿ, ಇದು ನವಿಲು ಈ ಥರ ಇದೆ. ಇದು ಕೋತಿ. ಒಂದು ಸತಿ ಇಲ್ಲಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ನಿಜವಾಗ್ಲೂ ನಾನು ಸಜೆಸ್ಟ್ ಮಾಡ್ತೀನಿ. ಇದು ಯಾವ ಪ್ರಮೋಷನ್ನು ಅಲ್ಲ, ಏನೂ ಅಲ್ಲ. ಬಟ್ ಯೂಶ್ವಲ್ ರೆಸಾರ್ಟ್ಸ್, ಯೂಶ್ವಲ್ ನಿಮ್ಮ ವೆಕೇಷನ್ಸ್ಗಿಂತ ಇಲ್ಲಿ ಆಯಿತು ನಡಿಯಪ್ಪ. ಎಲ್ಲೋಗ್ತಾ ಇದ್ದೀವಿ ಈಗ ಗೊತ್ತು ಗೈಸ್ ನಿಮಗೆ, ಟೊಮೆಟೊ. ಆ್ಯಕ್ಚುಲಿ ಇವಾಗ ನಾವು ಇಲ್ಲಿ ಫುಲ್ಲು ಎಂಟೈರ್ ಪ್ರಾಪರ್ಟಿನ ನೋಡ್ಕೋತಾ ಇದ್ದಾರೆ ಅಪರ್ಣ ಮ್ಯಾಮ್ ಅಂತ. ಅವರು ನಮ್ಮನ್ನು ಒಂದು ಡ್ರೈವಿಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ನಾನು ಫಸ್ಟ್ ಡೇ ಹೇಳ್ದಂಗೆ ಯೋಗಿನ್ ಇದು ವೆಬ್ಸೈಟ್ ಡಿಸೈನು ಆ್ಯಂಡ್ ಕಂಪ್ಲೀಟ್ ಅವ್ರದ್ದು ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಎಲ್ಲ ಯೋಗಿನೇ ಮಾಡ್ತಿರೋದು. ಸೊ ಅವರು ಯಾವಾಗಲೂ ಯೋಗಿನ ಜೊತೆ ಕಮ್ಯುನಿಕೇಟ್ ಜಾಸ್ತಿ ಮಾಡ್ತಿರ್ತಾರೆ. ಅದಕ್ಕೆ ಒಂದು ಡ್ರೈವ್ ಹೋಗೋಣ ಅಂತ ನಮ್ಮನ್ನು ಮಾತ್ರ ಕರ್ಕೊಂಡು ಹೋಗ್ತಾಯಿದ್ದಾರೆ. ನಾನು ಹೇಳಿದ್ನಲ್ಲ, ಪ್ರಾಪರ್ಟಿ ಫುಲ್ ತುಂಬ ಚೆನ್ನಾಗಿದೆ. ಟ್ರೀ ಹೌಸ್, ಕಾಟೇಜಸ್ ಎಲ್ಲ ಇದೆ. ನೀವು ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಬೋದು. ನಿಮ್ಗೆ ಯಾವ ಥರ ಬೇಕು, ಆ್ಯಂಡ್ ಥೆರಪಿ ಬೇಕಾ, ಇಲ್ಲ ಸುಮ್ಮನೆ ಜಸ್ಟ್ ಟೈಮ್ ಸ್ಪೆಂಡ್ ಮಾಡ್ತೀರಾ, ಎಲ್ಲನೂ. ಯಾ ಹಿ ವಿಲ್ ಟೆಲ್ ಮ್ಯಾನ್. ಸುಮ್ಮನೆ ಟ್ರೀ ಹೌಸ್ಗೆ ವಯನಾಡು ಅಲ್ಲಿ ದೂರ ಹೋಗ್ತೀರಾ, ಇಲ್ಲೇ ಕರ್ನಾಟಕದಲ್ಲೇ ಇದೆ. ನಾನು ನಿನ್ನೆ ಹೇಳ್ತಾ ಇದ್ನಲ್ಲ, ನಿಜವಾಗ್ಲೂ ಗೈಸ್ ಕರ್ನಾಟಕದಲ್ಲೇ ತುಂಬ ಒಳ್ಳೊಳ್ಳೆ ಪ್ಲೇಸಸ್ ಇದೆ, ಹುಡುಕಬೇಕು. ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತಾ BRLs ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಇಷ್ಟು ಬ್ಯೂಟಿಫುಲ್ ಪ್ಲೇಸ್ ಇದೆ. ಆ್ಯಂಡ್ ನಿಮಗೆ ಫಾರೆಸ್ಟ್ ಇದೆ, ಅನಿಮಲ್ಸ್ ಕಾಣುತ್ತೆ ಇಲ್ಲೆಲ್ಲ ಬಂದರೆ ಅಂತ. ಸೊ ನಾವೆಲ್ಲ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಫಸ್ಟು ನಮ್ಮ ಕರ್ನಾಟಕ, ನಮ್ಮ ರಾಜ್ಯ, ಆಮೇಲೆ ದೇಶ,
ಆಮೇಲೆ ಬೇರೆದು ಬೇಡ ಅಂತ ಹೇಳಲ್ಲ ಬೇರೆ ಕಡೆ ಹೋಗೋದಕ್ಕೆ, ಬಟ್ ಆವಾಗವಾಗ ಟೈಮ್ ಇದ್ದಾಗ ಈ ಥರ ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕು. ನೋಡಿ ಮರಗಳೆಲ್ಲ, ನಾ ಹೇಳಲಿಲ್ಲ ನೆನ್ನೆನು, ಇದೆಲ್ಲ ಕ್ಯಾಮ್ರಾಗೆ ನಿಜವಾಗ್ಲೂ ಜಸ್ಟಿಫೈ ಮಾಡಲ್ಲ. ಎದುರುಗಡೆ ನನಗೆ ಕರ್ನಾಟಕದಲ್ಲಿದ್ದೀನ ಕೇರಳದಲ್ಲಿದ್ದೀನ ಎಲ್ಲಿ ಅಂತಲೇ ಗೊತ್ತಾಗಲ್ಲ. ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಪೆಷಲಿ ದಿಸ್ ಪ್ಲೇಸ್ ಅಂದರೆ BRL's ಕಾಲ್ಡ್ ಆಸ್ ಸ್ಪೈಡರ್ ವೆಬ್ ಅಂತ. ಗೋರುಖಾನನ ಹೇಳೋದ್ರ ಬಗ್ಗೆ. ಕಾಫಿ ಕುಡಿತೀನಿ, ಹೇಳು ಒಂಚೂರು. ಆಮೇಲೆ ಹೇಳ್ತೀನಿ. ಬ್ಲ್ಯಾಂಡಿ ಬನ್ನಿ 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 ಕಾಫಿ ಕುಡಿತೀನಿ. ನಂಗೆ ನೀರು ಬೇಕು ಫಸ್ಟು. ಅಲ್ಲಿ ಇಟ್ಟಿದ್ದೀನಿ ತಾನೆ, ಕೊಟ್ಟು. ಬನ್ನಿ ಏನಾದ್ರೆ ಕಾಫಿ ಕುಡಿಯೋಣ. ನಾನಂತೂ ಮೊನ್ನೆಯಿಂದ ಎಷ್ಟು ಕಾಫಿ ಕುಡಿದು ಗೊತ್ತಿಲ್ಲ. ಫುಡ್ ಅಂತೂ ಅಲ್ಟಿಮೇಟ್ ಆಗಿದೆ ನಿಜವಾಗ್ಲೂ. ಮತ್ತೆ ಹೇಳ್ತಾ ಇದ್ದೀನಿ, ಫ್ರೆಶ್ ಆಗಿ ಹೈಜಿನಿಕ್ಕಾಗಿ ಮಾಡ್ತಾರೆ. ಇಲ್ಲಿ ಸಿಗೋವಂಥ ಹರ್ಬಲ್ ಥಿಂಗ್ಸ್ನ ತೊಗೊಂಡೇ ಮಾಡೋದು. ಇಲ್ಲೇ ಹಾರ್ವೆಸ್ಟ್ ಮಾಡ್ತಾರಲ್ಲ ಎಷ್ಟೋ ಸ್ಪೈಸಸ್ ಎಲ್ಲ. ಆ್ಯಕ್ಚುಲಿ ಯೋಗಿ ನೀವು ವೀಡಿಯೋದಲ್ಲಿ ಜಾಸ್ತಿ ಬಂದೇ ಇಲ್ಲ ಈ ಬ್ಲಾಗ್ಸಲ್ಲಿ ಅನಿಸುತ್ತೆ, 2 ದಿನದಿಂದಲ್ಲ. ಯಾಕೆ? ಬೇಸಿಕಲಿ ಯೋಗಿನ್ ನನಗೆ ಊಟ ಮಾಡಬೇಕಾದ್ರೆ ಕಾಫಿ ಕುಡಿಬೇಕಾದ್ರೆ ಬಿಟ್ಟು ಜಾಸ್ತಿ ಸಿಕ್ಕೇ ಇಲ್ಲ. ಅವರು ಈ ಪ್ರಾಪರ್ಟಿ ಫುಲ್ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಮೊನ್ನೆಯಿಂದನೂ, ನನಗಿನ್ನ ಜಾಸ್ತಿ. ಬಿಟ್ಟು ಬೇಡ, ನಾನು ಬಿಟ್ಟೋಗಲ್ಲ ಬಿಡು. ಗೈಸ್ ನಾನು ಬಿಟ್ಟೋಗಲ್ಲ ಅವನ್ನ. ನಾನು ಒಂಥರ ಬೇತಾಳ ಇದ್ದಂಗೆ ಅವನಿಗೆ. The glass is all dirty here. You will not get a good this thing. I can't capture here. Can't we find any animals here also? Morning at what time they will come here for safari? People who are local here in this thing, they want to come for safari. We'll go here. We'll do this. Where they need to visit? To the safari point is like further. I took 18 from here. There is your Dotsamke and one more Koru and all of it. Yeah. There you need your forest permissions. I believe you will have no permissions to go. Medical, these things. No? Yeah. Saturday, Sunday week off, animals come like IPH. And sometimes I do work from home. Work from forest. Work from jungle. You know South Africa, right? Nowadays people are going there for safari just because of Insta. South Africa is also getting famous. It went. I saw brown. Yeah, brown with black tail. Telling I'll give you little peacock. You can get. And Yogin said jail ಗೆ ಹಾಕ್ತಾರೆ ಅಂತ. ನಾವು 1 hour ಡ್ರೈವಿಗೆ ಬಂದಿದ್ವಿ ಸುಮ್ಮನೆ ಯಾವುದಾದ್ರೂ ಪ್ರಾಣಿ ಕಾಣ್ತಾವ ಅಂತ. ಬಟ್ ಇಲ್ಲಿ ಸಫಾರಿ ಕೂಡ ಬರ್ತಾರೆ. ಗೋರುಖಾನದಿಂದ ಸಫಾರಿ ಕರ್ಕೊಂಬರಲ್ಲ, ಬಟ್ ಬೇರೆ ಕಡೆಯಿಂದ ಸಫಾರಿಗೆ ಬರ್ತಾರೆ. ಬಟ್ ವಿಂಟರಲ್ಲಿ ಸಫಾರಿಗೆ ಬಂದರೂ ಕೂಡ ಪ್ರಾಣಿಗಳು ಕಾಣಲ್ವಂತೆ. ಯೂಶ್ವಲಿ ಅವು ಅರ್ಲಿ ಮಾರ್ನಿಂಗ್ ಇಲ್ಲ ಲೇಟ್ ಈವ್ನಿಂಗ್ ಬೇಟೆಯಾಡಕ್ಕೆ ಬಂದು ಮಿಕ್ಕಿದ ಟೈಮಲ್ಲೆಲ್ಲ ಅವು ಕಾಡು ಒಳಗೆ ಇರ್ತಾವಂತೆ. ಅದು ಬಿಟ್ಟರೆ ಆಚೆ ಬರಲ್ಲ. ಯಾಕಂದರೆ ಅಲ್ಲಿ ಗಾಡಿಗಳ ಸೌಂಡು ಮನುಷ್ಯ ಸೌಂಡ್ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಅವುಗಳು ಬರಲ್ಲ. ಇಲ್ಲಿ ಆನೆಗಳು ಮತ್ತು ಕರಡಿಗಳೆಲ್ಲ ತುಂಬ ಜಾಸ್ತಿ ಇರೋದು. ಆನೆ 400 ಇದೆ. ಕರಡಿಗೆ ತುಂಬ ಹೆದರ್ಕೋತಾರೆ ಇವರು, ಯಾಕಂದರೆ ಕರಡಿ ತುಂಬ ಡೇಂಜರಸ್. ತುಂಬ ಜನ ಇನ್ನೂ ಹಾಸ್ಪಿಟಲೆಲ್ಲ ಇದ್ದಾರೆ, ಬ್ರೈನೆಲ್ಲ ತೆಗೆದುಬಿಡುತ್ತೆ ಅಂತಿದ್ರು. ಭಯ ಆಗ್ತಿತ್ತು ನಮಗೂ. ಬಟ್ ಸ್ಟಿಲ್ ನಾವು ಎಕ್ಸ್ಪೀರಿಯನ್ಸ್ ಮಾಡೋದಾದ್ರು ಕಾಣ್ತವ ಅಂತ ನೋಡಿದ್ವಿ. ನಮಗೆ ಕಾಣಿಸಿದ್ದು ಮುಂಗುಸಿ ಮತ್ತು ವೈಲ್ಡ್ ಬೋರ್ ಅಂದರೆ ಕಾಡು ಹಂದಿ. ಅದು ಬಿಟ್ಟರೆ ಬರ್ಡ್ಸ್ಗಳೆಲ್ಲ ನೋಡಿದ್ವಿ ಡಿಫ್ರೆಂಟು. ಸೊ ಇದು ಗೋರುಖಾನ ಎಂಟ್ರೆನ್ಸು. ಪ್ರಾಪರ್ಟಿ ಕಂಪ್ಲೀಟ್ ಹಿಂಗಿದೆ. ಹಾಯ್ ಬಸಮ್ಮ. ಇಲ್ಲ ಮಾಡಬೇಕು. ಮುಂದಾಯ್ತಾ? ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ನಿಮಗೆ ಈ ಪ್ರಾಪರ್ಟಿ ಒಳಗೇ ಫುಲ್ ಕಂಪ್ಲೀಟ್ ನೇಚರ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು.
ದೊಡ್ಡ ಪ್ರಾಪರ್ಟಿ ಇದು. ಫುಲ್ ಇಲ್ಲೇ ನೀವು ವಾಕ್ ಎಲ್ಲ ಮಾಡಿಕೊಂಡು ಕ್ಲೀನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಒಳ್ಳೆ ರೈಡ್ ಆಯಿತು, ಹೋಗಿ ಬಂದ್ಬಿಟ್ಟು. ನನಗೆ ಎರಡೂ ಕಾಲು ನೋವ್ತಾ ಇದೆ ಬಿಕಾಸ್ ಬಿಗ್ಗೆ ಪ್ರಾಬ್ಲಮ್. ದಿಸ್ ಇಸ್ ರಿಸೆಪ್ಷನ್. ಗೋರುಖಾನ ರಿಸೆಪ್ಷನ್ ಇದು. ನೀವು ಇಲ್ಲಿ ಬಂದು ಫಾರ್ಮ್ ಎಲ್ಲ ಫಿಲ್ ಮಾಡಿ ಬುಕ್ ಮಾಡಿರೋ ರೂಮ್ದು. ನೋಡಿ ಗೈಸ್, ಇವತ್ತಿನ ಬ್ರೇಕ್ಫಾಸ್ಟ್ ಎಗ್ ಬುರ್ಜಿ, ಬ್ರೆಡ್, ವಡಾ, ಇಡ್ಲಿ ಇತ್ತು. ನಾ ಹಾಕ್ಕೊಂಡಿಲ್ಲ. ಪಪ್ಪಾಯ, ಬನಾನ. ನೆನ್ನೆ ಪಪ್ಪಾಯ ತಿಂದೆ, ನನಗೆ ಇವತ್ತು ಹಿಂಗಾಯಿತು. ಕಾಫಿ ಪಪ್ಪಾಯಗೆ. ನೀವೇನು ಹಾಕ್ಕೊಂಡಿದ್ದೀರ? ನಾನು ಬೆಣ್ಣೆ ಜಾಮ್ ಎರಡು ಮಿಕ್ಸ್ ಮಾಡ್ತಿದ್ದೆ. ಕರೆಕ್ಟಾಗಿದೆ ಕಣೋ, ಕಾಡು ಮನುಷ್ಯನ ಥರ ಇದೆ ನಿಜವಾಗ್ಲೂ. ನಿಜ, ಇಲ್ಲೇ ಇದು ಬಿಡು, ಕಾಡು ಮನುಷ್ಯ ಕರೆಕ್ಟಾಗಿ ಹಂಗೆ ತಿನ್ನೋದಲ್ಲ ನೀನು? ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ ಈಗ. ಟುಡೇ ಈಸ್ ದ ಲಾಸ್ಟ್ ಡೇ. ಬ್ರೇಕ್ಫಾಸ್ಟಿಂದ ರೆಡಿಯಾಗಿ ಹೋಗ್ಬೇಕು. ಇಲ್ಲಿ ಬಾಯಿಲಿ ಋತ್ವಿಕ್, ಬಾಯಿಲಿ ಇಲ್ಲಿ ನೋಡಿ, ತೋರ್ಸ್ ಬಾಯಿಲಿ. ಕಾಫಿ ಬೀಜ ತೋರ್ಸಿ ಹೆಂಗಿದೆ ಅಂತ. ಇಲ್ಲಿ ಹತ್ರ ಬಾ, ಹತ್ರ ಬಾ. ಇಲ್ಲಿ ಇನ್ನು ಬಾ, ನಂಗೆ ಕಾಣ್ತಲ್ಲ ಅಲ್ಲಿ, ನಂಗೆ ಕಾಣಿಸ್ತಿಲ್ಲ. ವಾಪಸ್ ಕೊಡ್ತೀನಿ ಬಾಯಿಲಿ. ಅಯ್ಯೋ ಬಿದ್ದೋಯ್ತು. ಪುಷಪ್ ಮಾಡ್ತಾವ ನಾನು ಮಲಿಕೊಂಡು. ಬಿಡು. ಸೂರ್ಯ ಡೈರೆಕ್ಟಾಗಿದ್ದಾರೆ. ಡೈರೆಕ್ಟಾಗಿ ಯೋಗಿನ್ಗೆ ಕಿಸ್ ಮಾಡ್ತಾ ಇದ್ದಾರೆ. ಯೋಗಿನ್ಗಲ್ಲ, ನನಗೆ. ಇಲ್ಲಿ ಏನಾದರೂ ಮಲಿಕೋತೀವಿ ಅಂತಂದರೆ ಮಲಿಕೊಳಕ್ಕಾಗಲ್ಲ. ಓಕೆ, ಸೂರ್ಯ ಬಂದೇ ಬಿಸಿಲು ಮುಖಕ್ಕೆ ಹೊಡಿತದೆ. ಆದರೂ ಮಲಗಿದೆಯಾ ನಿಂದು? ಎಂಥ ಜನ್ಮ. ಅಕ್ಕೋತೀರ ಒಂಥರ ಹಂಗೆ ಅಂತ. ಹಲೋ ಗೈಸ್, ನಾನು ಈಗ ಫ್ರೆಶ್ ಅಪ್ ಆದೆ. ಟೈಮ್ ಬಂದು 11 o'clock. ಯೋಗಿನ್ ಇವಾಗ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ಸ್ವಲ್ಪ ರೆಸ್ಟ್ ಮಾಡಿದ್ರು ತಿಂಡಿ ಎಲ್ಲ ತಿಂದಮೇಲೆ. ಸೂರ್ಯ ಮುಖಕ್ಕೆ ಬೀಳ್ತಾ ಇದೆ, ಸೊ ಕಣ್ಬಿಡೋಕ್ಕಾಗ್ತಲ್ಲ ಸರಿಯಾಗಿ. ನಾನು ರೆಸ್ಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಐ ಗಾಟ್ ಪೀರಿಯಡ್. ಸೊ ನಾನು ಫ್ರೆಶ್ ಅಪ್ ಆಗಲೇಬೇಕಿತ್ತು. ಈ ಥರ ಎಲ್ಲ ನೇಚರಿಗೆ ಬಂದಾಗಲೇ ಅದು ಹಂಗಾಗುತ್ತೆ. ಮೇ ಬಿ ನೆನ್ನೆ ಫುಲ್ ಟ್ರೆಕ್ಕಿಂಗ್ ಮಾಡಿದೆ. 3 kilometers ಎಲ್ಲ ಫುಲ್ ಸುತ್ತಾಡಿಕೊಂಡು, ಇಲ್ಲೂ ಎಲ್ಲ ಫುಲ್ ವಾಕ್ ಮಾಡಿಕೊಂಡು ಒಂಥರ ರೆಸ್ಟ್ಲೆಸ್ ಆಗಿತ್ತಲ್ಲ ಬಾಡಿ. ಆ್ಯಂಡ್ ಮಸಾಜ್ ಬೇರೆ ಆಯಿತು, ನೆನ್ನೆ ಥೆರಪಿ ಆಯ್ತಲ್ಲ. ಆ್ಯಂಡ್ ಪಪ್ಪಾಯ ತಿಂದೆ, ಕಾಫಿ ಕುಡಿದೆ. ಅದಕ್ಕೆ ನಾನೇ ಇನ್ವಿಟೇಷನ್ ಕೊಟ್ಬಿಟ್ಟೆ ಅನಿಸುತ್ತೆ. ಇಟ್ಸ್ ಓಕೆ. ಇವಾಗ ಬರೀ ಏನು ನನಗೆ ಟೆನ್ಷನ್ ಏನಂದರೆ ಬೈಕಲ್ಲಿ ಹೆಂಗೆ ಕೂತ್ಕೊಂಡು ಹೋಗೋದು 4 hours ಅಂತ. ಹೋಗಲೇಬೇಕು. ಆ್ಯಂಡ್ ಆಗಲೇ ರೈಡಿಗೆ ಹೋಗಿದ್ವಲ್ಲ, ಈ ಡ್ರೆಸ್ ಹಾಕಿದ್ದೀನಿ. ಇದು ತಂದಿದ್ದೆ, ಅದೇ ಬ್ಲಾಗಲ್ಲಿ ತೋರಿಸಿದ್ದೀನಲ್ಲ ಔಟ್ಫಿಟ್ಟಲ್ಲಿ. ಸೊ ತಂದಿದ್ದೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ. ತುಂಬ ದಿನ ಹಂಗೆ ಇಟ್ಟಿದ್ದೆ ಅಂತ, ಬಟ್ ಹಾಕ್ಕೊಂಡಿರಲಿಲ್ಲ. ಇವಾಗ ಒಂದೆರಡು ಹಾಕ್ಕೊಂಡು ಫೋಟೋ ತೊಗೊಳ್ಳೋಣ ಅಂತ. ಆ್ಯಂಡ್ ಈ ಚೈನ್ ಬಂದು ತೋರಿಸಿದ್ದೀನಿ, ಜಯನಗರಲ್ಲಿ ತೊಗೊಂಡಿದ್ದು ಅಂತ. ಯೋಗಿನ್ ಬಂದಮೇಲೆ ಒಂದೆರಡು ಫೋಟೋಸ್ ತೆಗೆಸ್ಕೊಂಡು ಬೇರೆ ಡ್ರೆಸ್ ಚೇಂಜ್ ಮಾಡಿ ಹೊರಡ್ತೀವಿ. ಆ್ಯಂಡ್ ಇಲ್ಲಿರೋ ಟ್ರೈಬ್ ಕಮ್ಯುನಿಟಿ, ಅಂದರೆ ಕಾಡಿನ ಜನ ಏನಿದಾರಲ್ಲ, ಅವರು ಇಲ್ಲಿರೋ ಸುತ್ತಮುತ್ತ ಕಾಡಲ್ಲೇ ಹೋಗಿ ಹಾರ್ವೆಸ್ಟ್ ಮಾಡಿ ಅವರು ಕೆಲವೊಂದು ಇಂಗ್ರೀಡಿಯೆಂಟ್ಸ್, ಅಂದರೆ ಮೆಣಸು, ಆಮೇಲೆ ಮಸಾಲ ಐಟಮ್ಸು ಇವೆಲ್ಲ ಹಾರ್ವೆಸ್ಟ್ ಮಾಡ್ತಾರಂತೆ. ಆ್ಯಂಡ್ ಇವರೆಲ್ಲ ಅಷ್ಟು ಅಪ್ಡೇಟ್ ಕೂಡ ಆಗಿಲ್ಲ ಇನ್ನು. ಅಂದರೆ ಹಳ್ಳಿ ಜನ ಇದ್ದಾರಲ್ಲ ನಮ್ಮ ಮಂಡ್ಯ ಸೈಡಲ್ಲ, ಅವರೆಲ್ಲ ಅಟ್ಲೀಸ್ಟ್ ಅಪ್ಡೇಟ್ ಆಗಿದ್ದಾರೆ. ಸ್ಮಾರ್ಟ್ಫೋನೆಲ್ಲ ಗೊತ್ತವರಿಗೆ, ಬ್ಯಾಂಗ್ಳೂರಿಗೆ ಬಂದು ಹೋಗ್ತಾರೆ. ಬಟ್ ಇಲ್ಲಿರೋರು ಬ್ಯಾಂಗ್ಳೂರಿಗೆ ಬರೋಕ್ಕೂ ಇಷ್ಟಪಡಲ್ಲ. ಅವ್ರನ್ನ ಕೇಳಿದ್ರೆ ಇಷ್ಟ ಇಲ್ಲ ಅಂತಾರೆ. ಬಿಕಾಸ್ ಐ ಥಿಂಕ್ ದೇ ಕೆ ನಾಟ್ ಸರ್ವೈವ್ ಅನ್ನೋದು ಅವರಿಗೆ ಗೊತ್ತು. ಇಲ್ಲಿರೋ ಲೈಫ್ ಸ್ಟೈಲೇ ಕಂಪ್ಲೀಟ್ ಡಿಫ್ರೆಂಟ್.
ಆ್ಯಂಡ್ ಭೀಮಾ ಮತ್ತು ಸಲಗ ಮೂವಿಯಲ್ಲಿ ದುನಿಯಾ ವಿಜಯ್ ಅವರು ತೋರಿಸಿದಾರಲ್ಲ, ಇಲ್ಲಿಯವರೇ ಅವರು ಸೋಲಿಗರ ಫ್ಯಾಮಿಲಿ ಅಂತ, ಅವರು ಪದ ಕಟ್ತಾರೆ, ಅವ್ರದ್ದೇ ಹಾಡು ಮಾಡ್ತಾರೆ. ಸೊ ಅದನ್ನು ಮೂವೀಸಲ್ಲಿ ಅವರು ತೋರಿಸಿರೋ ದುನಿಯಾ ವಿಜಯ್ ಬರ್ತಿರ್ತಾರಂತೆ ಇಲ್ಲಿಗೆ. ನಾನು ನೋಡಿದ್ದೆ 1-2 ಸತಿ, ಬಟ್ ಇಲ್ಲೇ ಅಂತ ಗೊತ್ತಿರಲಿಲ್ಲ. ಇಲ್ಲೇ ಬರ್ತಾರಂತೆ, ಇಲ್ಲೇ ಉಳ್ಕೊಂಡು ಹೋಗ್ತಾರಂತೆ ಅವರು, ಅವ್ರ ಫ್ಯಾಮಿಲಿ ಅವ್ರ ಮನೆಯಲ್ಲೇ. ಆ್ಯಂಡ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಇವ್ರನ್ನೆಲ್ಲ ಮೀಟ್ ಮಾಡಿದ್ದು ತುಂಬ ಇನ್ಫಾರ್ಮೇಷನ್ ಸಿಕ್ತು, ಬಟ್ ನಾನು ಯಾವುದೂ ಅಷ್ಟು ಕ್ಯಾಪ್ಚರ್ ಮಾಡಲಿಲ್ಲ. ಬಿಕಾಸ್ ಅವ್ರಿಗೆಲ್ಲ ಅಷ್ಟು ಕಂಫರ್ಟಬಲ್ ಇಲ್ಲ ಕ್ಯಾಮ್ರಾಗೆಲ್ಲ, ದೇ ಆರ್ ನಾಟ್ ಯೂಸ್ ಟು ಇಟ್. ಸೊ ಅದಕ್ಕೆ ಅವ್ರಿಗೆ ಯಾಕೆ ಸುಮ್ಮನೆ ಇರಿಟೇಟ್ ಮಾಡೋದು ಅಂದ್ಬಿಟ್ಟು ನಾನು ಅಷ್ಟು ಕ್ಯಾಮ್ರಾಸ್ ಯೂಸ್ ಮಾಡಲಿಲ್ಲ. ಎಲ್ಲೆಲ್ಲಾಗುತ್ತೆ ಅಲ್ಲೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಒಂದು ಸತಿ ವಿಸಿಟ್ ಮಾಡಿ ಆದರೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಆ್ಯಂಡ್ ನನ್ನ ಬರ್ಡೇಗೆ ದಿಸ್ ಇಸ್ ಲೈಕ್ ನೇಚರು ನನ್ನನ್ನು ಕರೆದು ವಿಶ್ ಅಂದರೆ ಬರ್ಡ್ಸು ನೇಚರೆಲ್ಲ ವಿಶ್ ಮಾಡ್ದಂಗಿತ್ತು ನೆನ್ನೆ ಪೂರ್ತಿ ನನಗೆ. ಇಟ್ಸ್ ಅ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೂ ಯೋಗಿನ್ಗೂ ಈ ಥರ ಯೂನಿಕಾಗಿ ಏನಾದರೂ ಟ್ರೈ ಮಾಡೋಣ ಅಂತಲೇ ಅನ್ನಿಸ್ತಿರುತ್ತೆ ಯಾವಾಗ್ಲೂ. ಸೊ ದ್ಯಾಟ್ ವಿ ಟ್ರೈಡ್. ಇನ್ನು ಯೂನಿವರ್ಸಿಗೆ ನೀವು ತುಂಬ ಕನೆಕ್ಟ್ ಆಗಿಬಿಟ್ರೆ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಅನ್ಎಕ್ಸ್ಪೆಕ್ಟೆಡಾಗಿ ಆಗುತ್ತೆ. ನಾನಿವಾಗ ನನ್ನ ಕಣ್ಣು ಮುಂದೆ ಐ ಆಮ್ ವಾಚಿಂಗ್ ಪ್ಲೆಂಟಿ ಆಫ್ ಬಟರ್ಫ್ಲೈಸ್, ಆಯಿತಾ. ಅದನ್ನ ನಾನಿವಾಗ ವೀಡಿಯೋ ಮಾಡೋಕ್ಕೆ ಹೋದರೆ ನಿಜ ಅದು ಕ್ಯಾಪ್ಚರ್ ಆಗೋಲ್ಲ. ಸೊ ಅದೆಲ್ಲ ನೀವು ಯೂನಿವರ್ಸಿಗೆ ಕನೆಕ್ಟ್ ಆದ್ರೇ ಎಕ್ಸ್ಪೀರಿಯನ್ಸ್ ಮಾಡೋದು. ಬುಲ್ಶಿಟ್ ಅನಿಸ್ಬೋದು ಕೆಲವೊಬ್ರಿಗೆ, ಅದು ನಿಮ್ಮ ಥಿಂಕಿಂಗ್ ಬುಲ್ಶಿಟ್ ಆಗುತ್ತೆ, ಬಟ್ ದಿಸ್ ಇಸ್ ಟ್ರೂತ್. ಯೂನಿವರ್ಸ್ ಇಸ್ ನಥಿಂಗ್ ಬಟ್ ಅ ಗಾಡ್, ನೇಚರ್ ಇಸ್ ನಥಿಂಗ್ ಬಟ್ ಅ ಗಾಡ್. ನೀವು ಕನೆಕ್ಟ್ ಆದಾಗ ಆ ಎಕ್ಸ್ಪೀರಿಯನ್ಸ್ ನೀವು ಮಾಡ್ತಿರಲ್ಲ, ಆವಾಗಲೇ ಅದು ನಿಮಗೆ ಗೊತ್ತಾಗೋದು ಹೇಗೆ ನೇಚರ್ ನಿಮಗೆ ಎವ್ರಿ ಡೇ, ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್ ನಿಮಗೆ ಮೆಸೇಜ್ ಕೊಡುತ್ತೆ ಥ್ರೂ ಎನಿಥಿಂಗ್ ಮೇ ಬಿ. ಬಟ್ ನಿಮ್ಗೆ ಆ ಮೆಸೇಜ್ ಸಿಗುತ್ತೆ ವೆನ್ ಯು ಕನೆಕ್ಟೆಡ್. ಆ್ಯಂಡ್ ದ್ಯಾಟ್ ಈಸ್ ವಾಟ್ ಐ ಆಲ್ವೇಸ್ ಪೋಸ್ಟ್, ಸಿಂಕ್ರೊನಸಿಟಿ ಅಂತ. ಸಿಂಕ್ ಆಗುತ್ತೆ ನಿಮಗೆ. ಯು ಕ್ಯಾನ್ ಹಿಯರ್ ದೇರ್ ಮೆಸೇಜ್, ಯು ಕ್ಯಾನ್ ಹಿಯರ್ ದೇರ್ ಫೀಲಿಂಗ್ಸ್, ವಾಟ್ ಅವ್ರು ಏನು ಮೆಸೇಜ್ ಕೊಡೋಕ್ಕೆ ಹೇಳ್ತಿದ್ದಾರೆ, ಸ್ಪಿರಿಟ್ಸ್ ಅಂತ ಹೇಳ್ತಾರೆ. ಅದೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹೊರಟ್ವಿ. ಬಟರ್ಫ್ಲೈಸ್ ಅಂತೂ ಇಷ್ಟು ಬರ್ತಾಯಿದ್ದಾವಂದರೆ ಬೆಳಗ್ಗೆಯಿಂದ. ನೆನ್ನೆನೂ ನೋಡಿದೆ, ಬಟ್ ಇವತ್ತು ಸಾಕಾಗಿ ಬಂದವು. ಹೋಗ್ತಾಯಿದ್ದೀನಿ ಅಂತ ಅದು ಸೆಂಡ್ ಆಫ್ ಕೊಡೋಕ್ಕೆ ಬಂದವು, ಏನೋ ಗೊತ್ತಿಲ್ಲ, ತುಂಬ ಬಂದವು. ಓಕೆ ಗಾಯ್ಸ್, ನಾವು ಹೊರಟ್ವಿ. ನಾನು ಅದೇ ಜೀನ್ಸು ನೋಡಿ, ಅದೇ ಜೀನ್ಸು ಮತ್ತು ಟಾಪ್ ಮಾತ್ರ ಚೇಂಜ್ ಮಾಡಿದೆ. ಅದೇ ಜಾಕೆಟ್ ಹಾಕ್ಕೊತೀನಿ. ಊಟ ಮಾಡ್ಕೊಂಡು ಹೊರಡ್ತೀವಿ, ಯಾಕಂದರೆ ಲೇಟ್ ಆಗೋಯಿತು. 12:30 ಆಯಿತು. ಸೊ ಇಲ್ಲೇ ಊಟ ಮಾಡಿ ಆಮೇಲೆ ಆನ್ ದ ವೇ ಯೋಗಿನ್ ಏನೋ ಕೆಲಸ ಇದೆ ಅಂತೆ, ಹೋಗ್ತೀವಿ. ನಾನು ಆಗಲೇ ನಿಮ್ಗೆ ಹೇಳಿದೆ ಗೊತ್ತಾ, ನೇಚರು ಕನೆಕ್ಟ್ ಆಗುತ್ತೆ, ಕನೆಕ್ಟ್ ಆಗಿ ಅಂತ ಸೌಂಡ್ ಮಾಡೋದು ನೋಡಿ. ಯೋಗಿನ್ ಸೈನ್ ಕೊಡುತ್ತೆ ನೇಚರು, ನಿಜ. ಈ ಬಟರ್ಫ್ಲೈಸು, ಪಕ್ಷಿಗಳು, ಈಗಲ್ಸ್, ಡವ್, ಪಾರಿವಾಳಗಳು, ಇವೆಲ್ಲ ನಿಮಗೆ ಏನೋ ಒಂದು ಸೈನ್ ಕೊಡೋಕ್ಕೆ ಬರೋದು ನಿಮ್ಮ ಹತ್ರ. ಅದನ್ನ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಅದು ಎಲ್ಲ ಇಡಿಯಟ್ಸ್ಗೂ ಅರ್ಥ ಆಗೋಲ್ಲ, ತುಂಬ ಕಮ್ಮಿ ಇಡಿಯಟ್ಸಿಗೆ ಮಾತ್ರ ನಂತರ ಅರ್ಥ ಆಗುತ್ತೆ. ಅದು ನಾನು ಅರ್ಥ ಮಾಡ್ಕೊಳ್ಳೋಕ್ಕೂ ತುಂಬ ಟೈಮ್ ತೊಗೊಂಡೆ. ಸೊ ಯೋಗಿನ್ಗೂ ಈಗ ಅರ್ಥ ಆಗುತ್ತಲ್ವ ಯೋಗಿನೋ? ಏನು ಅರ್ಥ ಆಗುತ್ತೆ? ಇದನ್ನೆಲ್ಲ ಸುಳ್ಳು ಅನ್ನೋರ್ಗೆ ಏನು ಹೇಳ್ತೀಯ? ಹೋಗಿ ಮಕ್ಕೆ ಅಂತನ ಆ್ಯಕ್ಚುಲಿ ಅಂತಾರೆ ಬಿಡು, 90% ಜನ ಅಂತಾರೆ. ಬಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅವೆಲ್ಲ. ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನಿಮ್ಮ ಹಾರ್ಟು ಪ್ಯೂರ್ ಆಗಿರಬೇಕು, ಆವಾಗ ನೇಚರು ನಿಮಗೆ ಕನೆಕ್ಟ್ ಆಗುತ್ತೆ. ಇದು ಕರೆಕ್ಟ್ ಆಗಿರೋರು ಮಾತ್ರ ಹೇಳೋಕ್ಕೆ ಸಾಧ್ಯ. ಓಕೆ ಗೈಸ್, ಚಲೋ ವಿಲ್ ಗೋ. ಏನು ಗೊತ್ತಾ, ಇಲ್ಲಿ ಫಾರೆಸ್ಟ್ ಆಗಿರೋದ್ರಿಂದ ಹಾವುಗಳು ತುಂಬ ಬರ್ತಾ ಇರ್ತಾವಂತೆ. ನಿನ್ನೆ ಅವರು ಅಲ್ಲಿ ಹೇಳ್ತಾಯಿದ್ರು ಹಾವುಗಳು ಬರ್ತಾ ಇರುತ್ತೆ ಅವಾಗವಾಗ ಅಂತಲ್ಲ, ಹೊರಗಡೆ ರೂಮಲ್ಲಲ್ಲ, ಹೊರಗಡೆ. ನಾನು ಅದನ್ನು ಕೇಳಿಸ್ಕೊಂಡು ಬರ್ತಾಯಿದ್ರೆ ಯೋಗಿನಲ್ಲಿ ನಿಂತ್ಕೊಂಡು ಇಲ್ಲಿ ನೋಡು ನಾನು ಹಂಗೆ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿದ್ರೆ ನನ್ನ ರೈಟಿಗೆ ಹಾವಿಂದು ಪೊರೆ ಬಿಟ್ಟು ಹೋಗಿದೆ. ಫುಲ್ಲು ಭಯ ಆಗೋಯ್ತು. ನಾನು ಹಾವೇ ಅನ್ಕೊಂಬಿಟ್ಟೆ, ನಾನು ಹಾವಿನ ಪೊರೆ ತೋರಿಸಿದ್ದು. ಬನ್ನಿ ಜನರೇ, ಬನ್ನಿ. ನಾನು ಹೆಸರೇ ಹೇಳಿಲ್ಲ ಅಲ್ಲ ರೆಸಾರ್ಟ್ದು, ಗೋರುಖಾನ ಅಂತ. ಗೋರುಖಾನ ಅಂತ ಅಂದರೆ, ಗೋರು ಅಂತ ಅಂದರೆ ಗಾಡು, ಖಾನ ಅಂದರೆ ಕಾಡು, ದೇವರು ಕಾಯ್ತಾ ಇರೋವಂಥ ಕಾಡು ಅಂತ ಹೇಳ್ತಾರೆ ಇದನ್ನು. ಆ್ಯಂಡ್ ಟ್ರೈಬ್ಸ್, ಅದೇ ಕಾಡಿನ ಜನರು
ಇಲ್ಲಿ ವಾಸ ಇರೋದ್ರಿಂದ ಇದು ಕಾರ್ಡ್ನ ಆ್ಯಕ್ಚುಲಿ ದೇವ್ರಿಗೆ ನಾವು ಹೋಲ್ಸೋದಲ್ವಾ. ಆಮೇಲೆ ಇನ್ನೊಂದೇನೋ ಹೇಳ್ತಾರಲ್ಲ ಸ್ಪೈಡರ್ ವೆಬ್ ಅಂತ, ಅವ್ರು ಏನಂತಕ್ಕೆ ಇದನ್ನು ಸ್ಪೈಡರ್ ವೆಬ್ ಅಂತಾರೆ. ಇಲ್ಲಿ ತುಂಬ ನಿಮಗೆ ಸ್ಪೈಡರ್ಸ್ ಕಾಣುತ್ತೆ, ತುಂಬ ಜೇಡ ಕಟ್ಕೊಂಡು ಎಲ್ಲ ಕಡೆ ಕಾಣುತ್ತೆ, ತುಂಬ ದೊಡ್ಡ ದೊಡ್ಡ ಸ್ಪೈಡರ್ಸ್ ಎಲ್ಲ ಕಡೆ. ಅದೊಂದು ಸ್ಪೈಡ್ರ್ ಹೆಂಗೆ ಒಂದೊಂದೇ ಅದ್ರದ್ದು ಬಲೆನ ಎಣಿತದೋ ಅದೇ ಥರ ಇಲ್ಲಿ ಸೋಲಿಗ ಕಮ್ಯುನಿಟಿ ಅವರು ಒಬ್ರಿಗೊಬ್ರು ಬಿಟ್ಕೊಡ್ದೇನೆ ಒಟ್ಟಿಗೆ ಆಲ್ ಆ ಫ್ಯಾಮಿಲಿ, ಇಲ್ಲಿ ಎಲ್ಲರೂ ಫ್ಯಾಮಿಲಿನೇ, ಇಲ್ಲಿ ಯಾರು ಬೇರೆ ಬೇರೆ ಥರ ಇಲ್ಲ, ಎಲ್ಲ ಫ್ಯಾಮಿಲಿನೇ. ನೀವು ಅವ್ರನ್ನ ಕೇಳಿದ್ರೆ ಅಕ್ಕನ ಅಣ್ಣನ ಅಂದರೆ ಹೂ ಅಂತಾರೆ ಅವರು, ಆ ಥರ. ಆ್ಯಂಡ್ ನಿನ್ನೆ ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಇಲ್ಲಿರೋ ರಂಗನಾಥ ಸ್ವಾಮಿನ ಅವರು ಬಾವ ಅಂತ ಕರೀತಾರೆ. ಆ್ಯಂಡ್ ಮಹದೇಶ್ವರ ಬೆಟ್ಟ ಇಲ್ಲೇ ಹತ್ರ ಇರೋದು, ಮಲೆ ಮಹದೇಶ್ವರ, ಅದು ಇವ್ರಿಗೆ ದೇವರು. ಇಲ್ಲಿರೋ ರಂಗನಾಥ ಸ್ವಾಮಿ ಬಾವ ಆಗ್ತಾರೆ. ಯಾಕಂದರೆ ನಿನ್ನೆ ನಾನು ಕತೆ ಹೇಳೋದ್ನಲ್ಲ, ನೆನ್ನೆ ಬ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ಎಲ್ಲರೂ ನೋಡಿ ಮಾತಾಡಿಸ್ಬೋದು. ಇಲ್ಲಿರೋ ಇವ್ರನ್ನೆಲ್ಲ ಮಾತಾಡಿಸ್ಬೋದು. ವೆರಿ ಸ್ವೀಟ್, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಅವ್ರಿಗೆ ಕಂಫರ್ಟ್ ಇಲ್ಲ ಅಷ್ಟೇ. ಬಿಟ್ಟರೆ ನಿಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡಿ ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಇಟ್ಸ್ ಅ ಯೂನಿಕ್ ಎಕ್ಸ್ಪೀರಿಯನ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ನೀವು ಕರ್ನಾಟಕದಲ್ಲೇ ಮಾಡ್ಬೋದು. ಬಂದು ಒಂದು ಸತಿ ಎಕ್ಸ್ಪೀರಿಯನ್ಸ್ ಮಾಡಿ. ಡೀಟೇಲ್ಸಿಗೆ ನನ್ನ ಯೋಗಿನ ಕಾಂಟ್ಯಾಕ್ಟ್ ಮಾಡಿ. ಅಗೇನ್ ಯೋಗಿನ್ನು ಇದು ಕಂಪ್ಲೀಟ್ ಪ್ರಾಪರ್ಟಿ, ವೆಬ್ ಡಿಸೈನಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಮಾಡ್ತಿರೋದ್ರಿಂದ ನಮಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಸಿಕ್ತು. ಬಿಟ್ಟರೆ ನಾವು ಫ್ರೀಯಾಗಿ ಬಂದಿಲ್ಲ. ಆಮೇಲೆ ಅಂದ್ಕೊಂಬೇಡಿ, ನಮಗೆ ಎಷ್ಟು ಪರ್ಸೆಂಟು ನಂಗೆ ಗೊತ್ತಿಲ್ಲ, ಯೋಗಿ ಗೊತ್ತು. ಓಕೆ, ವೀಕ್ ಡೇಸ್ 25% ಡಿಸ್ಕೌಂಟ್ ಅಂತೆ. ವೀಕೆಂಡ್ಸ್ ನೀವು ಚೆಕ್ ಮಾಡಿ ವೆಬ್ಸೈಟ್. ಓಕೆ, 2 ನೈಟ್ ಎಕ್ಸ್ಟೆಂಡ್ ಮಾಡಿದ್ರೆ ಜಾಸ್ತಿ ಡಿಸ್ಕೌಂಟ್. ನೀವು ಅದನ್ನು ವೆಬ್ಸೈಟಲ್ಲಿ ಚೆಕ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ಬುಕ್ ಮಾಡ್ಬೋದು. ಬುಕ್ ಮಾಡೋದಕ್ಕೆ ಪೇ ಮಾಡಬೇಕಾ? ಅಲ್ಲಿ ತೋರಿಸುತ್ತೆ ವೆಬ್ಸೈಟಲ್ಲಿ, ಕಾಲ್ ಮಾಡ್ಬೋದು ಅವ್ರಿಗೆ, ನಂಬರ್ ಎಲ್ಲ ಇದೆ ನೋಡಿ ಗೈಸ್. ವೆಬ್ಸೈಟ್ ಎಲ್ಲ ನನ್ನ ಗಂಡನೇ ಡಿಸೈನ್ ಮಾಡಿರೋದು. ಹೀ ಈಸ್ ಅ ಮಲ್ಟಿ ಟಾಸ್ಕರ್. ಎಲ್ಲ ಏನೇನು ಮಾಡಲ್ಲ, ಅವತ್ತು ಹೇಳಿದ್ನಲ್ಲ, ಯೋಗಿನ ಏನೇನು ಮಾಡಲ್ಲ, ಎಲ್ಲನೂ ಬರುತ್ತೆ ಅವರಿಗೆ. ಇಲ್ಲಿರೋ ಆಯುರ್ವೇದಿಕ್ದು ಡಿಸೈನಿಂಗ್ ಏನಿದೆ ಎಲ್ಲ ಅವರೇ ಮಾಡಿರೋದು. ಪ್ಯಾಕ್ ಆಗಿ ಹೊರಡುವ, ಊಟ ಮಾಡಿ ಸಿಗ್ತೀನಿ ಗೈಸ್. ನೋಡೋಣ ಬೆಂಗಳೂರಿಗೆ ಹೋಗ್ತಾ ಏನೇನು ತೋರ್ಸೋಕ್ಕಾಗುತ್ತೆ. ಮತ್ತೆ ನಾವು ಚೆಕ್ ಪೋಸ್ಟ್ಗೆ ಹೋಗೋಕ್ಕೆ ಮುಂಚೆ ಏನಾದರೂ ಪ್ರಾಣಿ ಸಿಕ್ಕಿದ್ರೆ ತೋರಿಸ್ತೀನಿ. ನಾನು ನೋಡಬೇಕು, ಸಿಕ್ಲಿ ಯಾವುದಾದ್ರು ಒಂದಾದರೂ. ನಾನು ಹೇಳಿದ್ನಲ್ಲ ಹಾವಿಂದು ತೊರೆ ಇದೆ ಅಂತ, ತೋರಿಸ್ತೀನಿ ರೀ. ಇಲ್ಲೆಲ್ಲ ನೈಟ್ ಲೈಟ್ ಹಾಕ್ತಾರೆ, ಆದರೂ ನನ್ನೆಯಿಂದ ನಂಗೆ ಭಯ ಇಲ್ಲಿ ಓಡಾಡೋಕ್ಕೆ. ನೋಡಿ ಇಲ್ಲಿದೆ, ಹೆದರ್ಕೋಬೇಡಿ ಗೈಸ್, ಏನಕ್ಕೆ ಹೆದರ್ಕೋತೀರಾ? ಇದೆಲ್ಲ ಫಾರೆಸ್ಟಿಗೆ ಬರ್ತಾಯಿದ್ದೀರಂತೆ ಅಡ್ವೆಂಚರ್ ಮಾಡೋಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹೆವಿ ಬಿಸಿಲಿದೆ. ಈ ಬಿಸಿಲಲ್ಲಿ ಬೆಂಗಳೂರಿಗೆ ಹೋಗೋ ಅಷ್ಟರಲ್ಲಿ ಫುಲ್ಲು ಬರ್ನ್ ಆಗಿರ್ತೀವಿ. ಕಾಲು ಬೇರೆ ಹೆವಿ ನೋವ್ತಾ ಇದೆ ನನಗೆ. ಎಷ್ಟೆಲ್ಲ ಸಂಕಟ ಇದೆ ಗೊತ್ತಾ. ಕಾಲು ಗಾಯ ಆಗಿದೆ, ಚಪ್ಪಲ್ ಕಚ್ಚಿ, ಅದೇ ಚಪ್ಪಲ್ ಹಾಕ್ಕೋಬೇಕೀಗ. ಆಮೇಲೆ ಕಾಲು ನೋವ್ತಾ ಇದೆ ಫುಲ್ಲು, ನಡೆದು. ಆಮೇಲೆ ಕೋಲ್ಡು ಫುಲ್ಲು, 2 ಮೂಗು. ಜೊತೆಗೆ ಈಗ ಹುಡುಗಿಯರ ಪ್ರಾಬ್ಲಮ್ ಅದಂತೂ ಐ ಲೆವೆಲ್ಲು, ಅದು ಗೊತ್ತು ನಿಮಗೆ. ಸೊ ಎಷ್ಟೆಲ್ಲ ಪ್ರಾಬ್ಲಮ್ ಇದ್ದರೂ ನಾನು ನೋಡಿ ಹೌ ಸ್ಟ್ರಾಂಗ್ ಐ ಆಮ್, ಬಿಕಾಸ್ ಐ ಆಮ್ ಅ ಸ್ಟ್ರಾಂಗ್ ಗರ್ಲ್. ಎಸ್, ಐ ಆಮ್ ಲಿಯೋ, ನವಂಬರ್ ಬಾರ್ನ್. ಸುಮ್ಮನೆನಾ? ನೋಡಿ ಹೌ ಲಕ್ಕಿ ಐ ಆಮ್. ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ, ಕರ್ನಾಟಕದಲ್ಲಿ ಹುಟ್ಟಿ ನವಂಬರು ಕನ್ನಡ ರಾಜ್ಯೋತ್ಸವ ಆ ಮಂತಲ್ಲಿ ಹುಟ್ಟಿ, ಶಂಕರ್ನಾಗ ಬರ್ಡೇ ದಿನ ಹುಟ್ಟಿ, ಯೋಗಿನ ಮದುವೆ ಆಗಿದ್ದೀನಿ. ಇಷ್ಟೊತ್ತವರೆಗೂ ತಿರುಗಿದ್ದ. ಆ ಹೆಲ್ಮೆಟ್ ನೋಡಿ, ಆ ಹೆಲ್ಮೆಟ್ಟು ಹೆಂಗೆ ಹೋಗ್ತಾನೆ, ಕರಿ ಡಾಗ್ ಥರ. ಡಾಗ್ ಅಂತೀನಿ, ಡಕ್ ಥರ. ಯಾವ ಮರಿ? ನೀ ಸುಮ್ಮನೆ ಎದುರಿಸ್ಬೇಡ ಆಯ್ತಾ, ಏನೇನೋ ಹೇಳಿ. ಅಯ್ಯಪ್ಪ, ನೋಡ್ದೆ ಕಣ. ಯೋಗಿನಿ ಯಾಕೆ ಗೊತ್ತಾ ಸ್ವಲ್ಪ ಲೇಟ್ ಮಾಡಿದ್ದು, ಇವತ್ತು ಭಾನುವಾರ ನಾನ್ ವೆಜ್ ಮಾಡ್ತಾರೆ, ಬೇರೆ ಏನಾದ್ರು ಐಟಮ್ಸ್ ಇರುತ್ತೆ ಅಂತ ಊಟ ಮಾಡ್ಕೊಂಡು ಒಟ್ಟಿಗೆ ಹೋಗೋಣ ಅಂತ ಲೇಟ್ ಮಾಡಿದ್ರು. ಕಳ್ಳ. ನಿನ್ನೆ ಸ್ಯಾಟರ್ಡೆ ತಿನ್ಬೇಡ ಅಂದರು, ತಿಂದ. ನನ್ನ ಮಾತೇ ಕೇಳಲ್ಲ. ಅಪ್ಪ ಸುಸ್ತಾಯ್ತು. ಹೇಳೀಗ
ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಾಳೆ ಹುಡುಗಿ ಹೆಂಗೆ ಕಾಣಿಸ್ತದೆ ನೋಡಿ. ಹೆಂಗೆ ಸನ್ನಿಂದು ಇದು ಸ್ಟೈಲ್ ಯಾರು ಗೊತ್ತಾ? ಸನ್ನಿಂದು ಹೂವಿ ಸನ್ನಿ ಯೋಗಿನ ಇರ್ತಾರೆ. ದೇವರಣಿಗೂ ಗೊತ್ತಿಲ್ಲ. ನನ್ನ ಚಾನ್ ಯಾರು? ದೇವರಣಿಗೆ ಗೊತ್ತಿಲ್ಲ. ಮ್ಯಾರಿ ಜಾನ್. ಸಿ ಬಾಯ್. ಬಿಸಿಯು ನಾನು ಮೆಂಟನೆಲ್ಲ ಬಿಟ್ಬಿಡ್ತಿದ್ದೀನಿ. ಹಾಂ ಆಯಿತು, ನನಗೇನು ಹೇಳ್ತೀನಿ. ಓಕೆ ಲೆಟ್ಸ್ ಸೇ ಖುಷಿಯಾಗಿ ನೋಡ್ಕೊಳ್ಳಿ ನಮ್ಮ ಹುಡುಗಿನ. ಏ ಹುಚ್ಚ. ಬಾಯ್ ಟು ಗೋರುಕಾನ ಆ್ಯಸ್ ಆಫ್ ನಾವ್. ಗೋರು ಗೋರುಕಾನ ಹೇಳು, ನೀರಾಡು. ದಿನ ನೀನು ಕೇಳ್ತಿರ್ತಿಲ್ಲ ಸಾಂಗ್. ಆಯ್ತು ಗೈಸ್, ಯೋಗಿನ ಒಬ್ಬರೇ ಹೋಗ್ತಾ ಇದ್ದಾರೆ ಬೈಕಲ್ಲಿ. ಹೌದು, ನಾನು ಹೋಗ್ತಾ ಇಲ್ಲ, ನಿಜ ಹೋಗ್ತಾ ಇಲ್ಲ. ಬೇಕಾದ್ರೆ ತೋರಿಸ್ತೀನಿ. ಐಲ್ ಬಿ ಡೂಯಿಂಗ್ ಬ್ಲಾಗ್ ಇನ್ ಬಿಟ್ವೀನ್. ಇಸ್ ದಟ್ ಓಕೆ? Don't include me. That's all. I'll not show you, but you can explain if anything in between. ಓನ್ಲಿ ವಾಯ್ಸ್ ಓವರ್. Only voice over. They'll guess who is this. At least to see you, they'll come here. ಆಡೋರ್ ಥರ ಅವ್ರು ನಿನ್ನೆ ಆಡಿದ್ರಲ್ಲ. ಇದೆಲ್ಲ ಆಡಕ್ಕೆ ಬಂದಿರೋ ಇಲ್ಲೇ ಸೇರ್ಕೊತಿದ್ದೆ. What is the place? This Sargu. Kaveri. Yeah. Kaveri. Okay. ಗಾಯ್ಸ್, ನಾವಿವಾಗ ಕಾವೇರಿ, ಇದು ನಮ್ಮ ಕಾವೇರಿ ನದಿ, ಇಲ್ಲಿಗೆ ಬಂದಿದ್ದೀವಿ. ಯೋಗಿನ ಯಾರನ್ನೋ ಮೀಟ್ ಮಾಡಬೇಕು. ಇಲ್ಲಿ ಅಲ್ಲಿ ಬೋಟ್ ಇದೆ, ತಗೊಂಡು ಒಬ್ಬಳೇ ಹೋಗ್ಬಿಡ್ಲಾ? We'll finish this. No, I'm just asking. It's not now. ಗೈಸ್, ನಾನು ಆರಾಮಾಗಿ ಕಾರಲ್ಲಿ ಬರ್ತಾಯಿದ್ದೀನಿ. ಯೋಗಿನ ಒಬ್ಬರೇ ಬೈಕಲ್ಲಿ ಬರ್ತಾರೆ ಇವತ್ತು. ದಿಸ್ ಇಸ್ ಹೌ ಯೂನಿವರ್ಸ್ ವರ್ಕ್ಸ್, ಯು ನೋ. ನೀವ್ಯಾರೂ ನಂಬಲ್ಲ. ನಾನು ಆಗಲೇ ಅನ್ಕೊತಿದ್ದೆ, ನನಗೆ ಬೈಕ್ ಹೇಳ್ದೆ ಅಲ್ವಾ ಬೈಕಲ್ಲಿ ಕೂರೋಕ್ಕಾಗಲ್ಲ ಅಂತ. ಸೊ ಐ ಆಮ್ ಕಮಿಂಗ್ ಬೈ ಕಾರ್. ಯೋಗಿನ್ ಅಲೋನ್ ಈಸ್ ಕಮಿಂಗ್ ಇನ್ ಬೈಕ್. ಯೋಗಿನ ಒಬ್ಬನೇ ಬರೋದು ಖುಷಿನಾ ನಿಂಗೆ? ಏನೋ ಬೆಂಗಳೂರಲ್ಲಿ ಚೆನ್ನಾಗಿ ಮಾಡೋ ಕೆಲಸ ಎಲ್ಲ ಮಾಡಿ ದುಡ್ದು ಕೊನೆಗೆ ಈ ಥರದೊಂದು ಜಾಗಕ್ಕೆ ಬಂದು ಸೆಟ್ಲಾಗ್ಬಿಟ್ರೆ ಜೀವನ ಸಾರ್ಥಕ. ಏನಂತೀರ ಅಲ್ವಾ? ಪೀಸ್ಫುಲ್ಲಾಗಿದೆ, ಏನೂ ಸೌಂಡ್ ಬರಲ್ಲ, ನನಗೆ ಹಿಂಗೆ ಇಷ್ಟ. ಗೊತ್ತಾ, ಬರ್ತಾ ನಾನು ಅವರು ಮಾತಾಡ್ಕೊಂಬರ್ತಾ ಇದ್ವಿ ಟ್ರೈಬಲ್ ಕಮ್ಯುನಿಟಿ ಅವ್ರ ಬಗ್ಗೆನೇ. ಬಿಕಾಸ್ ನನಗೆ ತುಂಬ ಕ್ಯೂರಿಯಾಸಿಟಿ ಅವ್ರ ಬಗ್ಗೆ ತಿಳ್ಕೊಬೇಕಂತ. ನನಗೆ ಗೊತ್ತಿದ್ದಂಗೆ ಅವ್ರು ಸ್ವಲ್ಪ ಯಾವಾಗಲೂ ವೈಲ್ಡಾಗಿರ್ತಾರೆ ಅಂತಾರೆ. ಅಂದರೆ ಕಾಡು ಮನುಷ್ಯರು ಒಂದು ಥಾಟ್ ಇರುತ್ತಲ್ಲ, ಹಿಂಗಿರ್ತಾರೆ ಅಂತೆಲ್ಲ, ಹಾಗಿತ್ತು. ಅದನ್ನೇ ಅವ್ರನ್ನ ಕೇಳ್ತಾ ಇದ್ದೆ. ಮುಂಚೆ ಎಲ್ಲ ಅವ್ರಿಗೆ ಹಾಗೆ ಇದ್ರಂತೆ, ಅಂದರೆ ಅನಿಮಲ್ಸ್ ಥರನೇ ಬಿಹೇವ್ ಮಾಡ್ತಿದ್ರಂತೆ. ಮನುಷ್ಯರನ್ನ ಎಳ್ಕೊಂಡು ಹೋಗ್ಬಿಡೋದು. ಇನ್ಫ್ಯಾಕ್ಟ್ ಅವ್ರುಗಳೂ ನಾರ್ಮಲ್ ಮನುಷ್ಯರನ್ನ ನೋಡಿದ್ರೆ ತಿನ್ನೋದು, ಎಳ್ಕೊಂಡೋಗಿ ಆಮೇಲೆ ಅಟ್ಯಾಕ್ ಮಾಡೋದು. ಅಂದರೆ ಅವ್ರಿಗೆ ಇಂಟ್ರ್ಯಾಕ್ಷನ್ ಇರುತ್ತೆ. ಇವಾಗಲೂ ಕೂಡ ಅವರಿಗೆ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ. ಅಂದರೆ ನಮ್ಮ ಥರ ಪಟ ಅಂತ ಮಾತಾಡೋಲ್ಲ ಅವ್ರು. ತುಂಬ ಅಂದರೆ ಇಂಟ್ರ್ಯಾಕ್ಷನ್ ಅಷ್ಟಿಲ್ಲ, ಕಮ್ಯುನಿಕೇಷನ್ ಅಷ್ಟು ಬರಲ್ಲ ಅವರಿಗೆ. ಇವಾಗ ಅವ್ರು ಅಪ್ಡೇಟ್ ಆಗ್ತಾ ಇರೋದು. ಅಲ್ಲಿ ಎಷ್ಟೋ ಜನ ಮನೇಲಿ ಟಿ ವಿನಲ್ಲಿ ತುಂಬ ರೇರು ಟಿ ವಿ ಇಟ್ಕೊಳ್ಳೋದು. ಎಂಟರ್ಟೈನ್ಮೆಂಟ್ ಅಂದರೆ ಅವ್ರ ಪದ ಕಟ್ಟ ಆಡ್ತಾರಲ್ಲ ಅಷ್ಟೇ. ಕಾರಲ್ಲಿದ್ದಾಗ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ರಿಗೆ ಕಂಫರ್ಟ್ ಇಲ್ಲ ಅಂತ. ಮತ್ತು ಆಡಿಕೊಂಡು ಬ್ಯಾಂಗ್ಳೂರ್ಗೆ ಹೋಗ್ತೀನಿ ಆರಾಮಾಗಿ ಕೂತ್ಕೊಂಡು. ಅದರಲ್ಲೂ ನಂಗೆ ಟೆನ್ಷನ್ ಆಗೋಗಿತ್ತು, ಯೋಗಿನ ಜೊತೆ ಬೈಕಲ್ಲಿ ಕೂತ್ಕೊಂಡು ಬಿಸಿಲಲ್ಲಿ ಹೇಳ್ಕೋಗ್ಲಿ ಅಂತ. ಇವಾಗ ಆರಾಮಾಗಿ ಕೂತ್ಕೊಂಡು ಯೂನಿವರ್ಸ್. ಅದಕ್ಕೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಐ ಆಮ್ ದೇರ್ ಅಂದ್ಬಿಟ್ಟು ಅವರು ಬ್ಯಾಂಗ್ಳೂರಿಗೆ ಬರ್ತಾಯಿದ್ದೀನಿ ಅಂತ ಆಮೇಲೆ ಹೇಳಿದ್ರು ನಾವು ಹೊರಟಾಗ. ಆಮೇಲೆ ಅವರೇ ನನ್ನನ್ನು ಯು ಕ್ಯಾನ್ ಕಮ್ ವಿತ್ ಮೀ ಅಂದರು. ಇವಾಗೇನೋ ಹೋಗಿ ತೊಲಗು ಅಂತ ಕಳಿಸ್ತಾ. ಹೆಂಗೂ ತಲೆ ತಿಂತೀನಿ ಹಿಂದೆ ಕೂತ್ಕೊಂಡು ಜೋರಾಗಿ ಹೋದ್ರೆ ಅಂತಲ್ಲ. ಪಿಜನ್ಸ್ ಮಾಡಬೇಕು, ಇಟ್ ಈಸ್ ನೆಸಸರಿ. ಮಾನವನಾಗಿ ಹುಟ್ಟಿದ ಮೇಲೆ ಏನು ಕಂಡು ಬರೀ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಸತ್ತೇ ನೀನು. ಅಷ್ಟೇ ಜನ, ನಮ್ಮ ಜನ ಅಷ್ಟೇ.
ಮದುವೆ ಆಗು, ಮಕ್ಳು ಮಾಡ್ಕೊ, ಅಷ್ಟೇ ಜೀವನ. ಮನೆ ಕಟ್ಟು, ಇದೇ ಏಜಿಗೆ ಮದುವೆ ಆಗು, ಇದೇ ಏಜಿಗೆ ಮಗಳು ಮಾಡ್ಕೊ, ಇದೇ ಏಜಿಗೆ ಸತ್ತೋಗ್ಬಿಡು. ಬರೀ ಚಿಟ್ಟೆ. ನೋ, ಅದೆಲ್ಲ ಲೈಫು. ಆಚೆ ಬಂದು ಯೋಚನೆ ಮಾಡಬೇಕು. ಮದುವೆ ನೆಸೆಸರಿ, ಮಕ್ಕಳು ನೆಸೆಸರಿ, ಅದ್ರ ಜೊತೆಗೆ ಲೈಫ್ ಅಂತ ದೇವ್ರು ಕೊಟ್ಟಿದ್ದಾನೆ. ನಮ್ಮ ರವಿಚಂದ್ರನ್ ಬರ್ದಿಲ್ವ, ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ ಅಂತ. ಸಾಧನೆ ಅಂದರೆ ಏನೋ ಮಾಡೋದಲ್ಲ, ಲೈಫಲ್ಲೂ ಮಾಡಬೇಕು. ಬಟ್ ಎವ್ರಿ ಮೂಮೆಂಟ್ ಬದುಕೋದು ಕೂಡ ಒಂದು ಸಾಧನೆನೇ, ಗೊತ್ತಾ? ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಯಾರು ಬಿಟ್ಟೋದ್ರು, ಯಾರು ಏನೇ ಮಾಡ್ಕೊಂಡು ಸತ್ರು, ಇದೊಂದು ಸ್ಮೈಲ್ ಇಟ್ಕೊಂಡು ಎವ್ರಿ ಮೂಮೆಂಟ್ ಲೈವಾಗಿ ಆ್ಯಕ್ಟಿವಾಗಿ ಬದುಕ್ತೀವಲ್ಲ, ಅದೇ ಒಂದು ದೊಡ್ಡ ಸಾಧನೆ ಲೈಫಲ್ಲಿ. ನಾನಂತೂ ಸಾಯೋ ನೆಕ್ಸ್ಟ್ ಮೂಮೆಂಟೂ ಅಂದರೆ ನೆಕ್ಸ್ಟ್ ಸೆಕೆಂಡ್ ಸಾಯ್ತಾ ಇದ್ದೀನಿ ಅಂದರೆ ಈ ಸೆಕೆಂಡು ಎಂಜಾಯ್ ಮಾಡೇ ಸಾಯೋದು, ಏನಾದರೂ ಆಗಲಿ. ಅದು ನನಗೆ ಬ್ಲಡ್ಡಲ್ಲಿ ಬಂದುಬಿಟ್ಟಿದೆ. ಯಾರು ಬ್ಲಡ್ಡು ಅಂತ ಕೇಳ್ಬಿಡಿ, ನಮ್ಮ ಅಪ್ಪ ಅಮ್ಮಂದು ಇಬ್ರದ್ದು. ಓಕೆ ಗಾಯ್ಸ್, ನಾನು ಸ್ವಲ್ಪ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತೀನಿ. ಅಲ್ಲಿ ಆಮೇಲೆ ನೀರು ಹತ್ರ ಫೋಟೋ ತೆಗ್ಸ್ಕೋಬೇಕು ನಾನು. ಬಾಯ್. ವಿ ಆರ್ ಹಿಯರ್ ಟು ವಾಚ್ ಆರ್ ಕಾವೇರಿ. That one you can go to the center of the ಇಷ್ಟು ಕ್ರೊಕೊಡೈಲ್ ಐತಂತ ಇಲ್ಲಿ, ನಂಗೆ ಗೊತ್ತೇ ಇಲ್ಲ. ನೋಡ್ರಿ ಆಟ ಹಿಡ್ಕೊಂಡಿದ್ದೀನಿ. ಇವಾಗ ನಾನು ಹೇಳ್ತಾನೆ ಕಚ್ಚಿಸ್ಕೊ ಅಂತ. ಅದು ಕಚ್ಚುತ್ತೇನೋ? ಹಾಂ, ಇರ್ವೇನೋ ಅದು ಕಚ್ಚಕ್ಕೆ? ಎತ್ಕೋ ಜಾಕೆಟು, ಕ್ಯಾಮ್ರಾ ಎಲ್ಲ ನಿನ್ನಿಂದನೇ. ಹೊಟ್ಟೆ ಉರಿ ಕೈ. ಹಿಂಗೆ ಏನು ಗೊತ್ತಾ, ನೆನೆ ನಾನು ಮಸಾಜ್ ಮಾಡಿಸ್ಕೊಂಡೆ ಅಂತ ಉರಿ. ಇವತ್ತು ಖಾರ ಬರ್ತದೆ. ಯಾಕೆ ಇವಳಿಗೆ ಎಲ್ಲ ಸಿಗ್ತಾ ಇದೆಯಲ್ಲ ಅಂತ ಉರಿ. ಏನಂತ? ಏನು ಬೇಡ್ಕೊಂಡಿದ್ದ ಹೇಳು, ಹೇಳು ಬೇಗ. ಆಯ್ತಲ್ಲ ಬರ್ತಡೆ, ಹೇಳು ಹೇಳು. ಗೈಸ್, ನೀವು ಹೇಳ್ತೀರಲ್ಲ ಯೋಗಿನಿಗೆ ಬೈತೀರಾ ಅಂತ, ಇವನು ಬೈತಾನೆ ತುಂಬ. ನಿನ್ನ ಅಂತೆಲ್ಲ ಅಂತಾನೆ. ನಾನು ಪಾಪ ನನ್ನ ಗಂಡಂಗೆ ಅವಮಾನ ನೋಡಿದ್ರ ಅಂದ ಅವನು ಅಂತಾನೆ. ನನ್ನ ಗಂಡಂಗೆ ಅವಮಾನ ಆಗಬಾರ್ದು ಅಂತ ನಾನು ಏನೂ ಹಾಕಲ್ಲ. ನೀವು ನೋಡಿದ್ರೆ ನನಗೆ ಹೇಳ್ತೀರಾ, ತೀಜು ಗಂಡಂಗೆ ಮರ್ಯಾದೆ ಕೊಡು ಅಂತ. ನೀನು ಕೊಡ್ತೀಯ ನನಗೆ? ನಿಜ ಅಲ್ಲ, ನಿನ್ನ ಮೇಲೆ ಹೋಗಿ ಬನ್ನಿ ಅಲ್ಲ, ನಿನ್ನ ಅಲ್ಲ. ಹ್ಞೂ ಅನ್ನು ಬೇಗನ್ನು. ಹಾಂ, ಹೇಳ ಬೇಗ, ಹೋಗಿ ಬನ್ನಿ ಅಲ್ಲ. ಹೇಳು ಬೇಗ, ಹೇಳು. ಅನ್ಲ ಬೇಡವಾ? ಹ್ಞೂ. ಅವನು ಹೇಳಲ್ಲ ಗೈಸ್, ಅವನಿಗೆ ಎರಡೂ ನಾಚಿಕೆನೆ. ಹುಚ್ಚ, ಹೂಲೂರು ಹುಚ್ಚ ಅವನು. ಓಕೆ ಗೈಸ್, ನಾನು ಇವಾಗ ಕಾರಲ್ಲಿ ಹೋಗುವೆ. ಯೋಗಿನ ಬಿಸ್ಲರಿ ಬೈಕಲ್ಲಿ ಬರುವನು. ಟಾಟಾ ಕಾವೇರಮ್ಮ, ನೀವು ಕರ್ನಾಟಕದಲ್ಲಿ ಮಾತ್ರ ಹರಿ, ಬೇರೆ ಎಲ್ಲೂ ಹೋಗ್ಬೇಡ. ಕಾಲು ನಂದು ಏಟಾಗ್ಬಿಟ್ಟು ಕುಂಟೋ ಪರಿಸ್ಥಿತಿ ಬಂತು ಇವನ್ನ ಕಟ್ಕೊಂಡು ನಾನು.